ಶಿಕ್ಷಕರಾಗಿ 36 ವರ್ಷ ನಿರಂತರ ಸೇವೆ ಸಲ್ಲಿಸಿ ವಯೋನಿವೃತ್ತಿಯನ್ನ ಹೊಂದಿದ ಜೀವಂದರ್ ಕುಮಾರ್ ಅವರಿಗೆ ಬೀಳ್ಕೊಡುಗೆಯನ್ನು ಸನ್ಮಾನಿಸಿ ಗೌರವಿಸಿದರು. ಕುಣಿಗಲ್ ಶಿಕ್ಷಕ ವೃತ್ತಿಯಲ್ಲಿ ನಾನು ಕೆಲಸ ಮಾಡಿದ ಎಲ್ಲಾ ಶಾಲೆಗಳಲ್ಲಿ ವಿದ್ಯಾರ್ಥಿಗಳನ್ನು ದೇವರ ಮಕ್ಕಳು ಎಂದು ಭಾವಿಸಿ ಅವರಿಗೆ ಉತ್ತಮ ಶಿಕ್ಷಣವನ್ನು ನೀಡಿ ದೇಶದ ಭಾವಿ ಪ್ರಜೆಗಳನ್ನಾಗಿ ರೂಪಿಸುವಲ್ಲಿ ಆತ್ಮತೃಪ್ತಿಯಿಂದ ಕೆಲಸ ನಿರ್ವಹಿಸಿದ್ದೇನೆ ಎಂದು ನಿವೃತ್ತ ಶಿಕ್ಷಕ ಜೀವಂದರ್ ಕುಮಾರ್ ಬಿ ತಿಳಿಸಿದರು. ತಾಲೂಕಿನ ಹುರ್ತ್ರಿ ದುರ್ಗಾ ಹೋಬಳಿ ಹೊಸೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಿಂದಿ ಶಿಕ್ಷಕನಾಗಿ ಸೇವೆ ಸಲ್ಲಿಸಿ ವಯೋನಿವೃತ್ತಿ ಹೊಂದುತ್ತಿದ್ದು, ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡುತ್ತಾ ಕಳಂಕರಹಿತ ಸೇವೆಯನ್ನು ವಿವಿಧ ಶಾಲೆಗಳಲ್ಲಿ ನಿರ್ವಹಿಸಿ ಕಳೆದ 3 ವರ್ಷಗಳಿಂದ ಹಿಂದಿ ಶಿಕ್ಷಕನಾಗಿ ಹೊಸೂರು ಪ್ರೌಢಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಇಂದು ವಯೋಸಹಜ ಸರ್ಕಾರಿ ಸೇವೆಯಿಂದ ನಿವೃತ್ತಿ ಹೊಂದುತ್ತಿದ್ದು, ತಮ್ಮ 36 ವರ್ಷಗಳ ಸುದೀರ್ಘ ಶಿಕ್ಷಕ ವೃತ್ತಿಯಲ್ಲಿ ಮಕ್ಕಳನ್ನು ತಮ್ಮ ದೇವರೆಂದು ಭಾವಿಸಿ ಅವರಿಗೆ ಉತ್ತಮ ಶಿಕ್ಷಣ ನೀಡುವಲ್ಲಿ ಪ್ರಾಮಾಣಿಕವಾಗಿ ದುಡಿದಿದ್ದೇನೆ. ನನಗೆ ಆತ್ಮತೃಪ್ತಿ ಇದೆ ಎಂದು ದುಃಖಭರಿತರಾಗಿ ತಿಳಿಸಿದರು. ವರದಿ HM ಅಶೋಕ್, ಕುಣಿಗಲ್, NKS TV4. ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನಾನು 36 ವರ್ಷಗಳ ಕಾಲ ಯಾವುದೇ ಒಂದು ಮಗುವಿಗೆ ಕಡೆಯ ಮಗುವಿಗೂ ಸಹ ನೀನು ಓದಕ್ ಬರಲ್ಲ, ಬರೆಯಕ್ ಬರಲ್ಲ ಅಂತ ಅಂದಿಲ್ಲ. ನಾನು ಪ್ರತಿಯೊಂದು ಮಗುವಿಗೂ ಸಹ ನೀನು ಶಕ್ತಿ ಇದೆ, ಮಗು ನೀನು ಓದ್ತೀಯಾ, ನೀನು ಆಸಕ್ತಿಯ ಅಂತ ಹೇಳಿಕೊಂಡು ಅವರಲ್ಲಿ ಹುಮ್ಮಸ್ಸನ್ನ ತುಂಬಿದ್ದೀನಿ ಹೊರತು ಯಾವ ಮಗುಗೂ ನೀನು ಫೇಲ್ ಆಗ್ತೀಯ, ನಿನಗೆ ಭವಿಷ್ಯ ಇಲ್ಲ ಅಂತ 36 ವರ್ಷ ಸರ್ವಿಸ್ ಹೇಳಿಲ್ಲ. ಎಲ್ಲ ಮಕ್ಕಳನ್ನ ನಾನು ಪ್ರೀತಿಯಿಂದ ಕಂಡಿದ್ದೀನಿ. ಪ್ರತಿಯೊಂದು ಮಗು ನಿನಗೆ ಭವಿಷ್ಯ ಇದೆ, ನೀನು ಓದಪ್ಪ ಹೇಳ್ತಾ ಧನಾತ್ಮಕವಾಗಿ ಸಕಾರಾತ್ಮಕವಾಗಿ ಮಕ್ಕಳನ್ನ ನಾನು ಉತ್ತೇಜನ ಕೊಟ್ಟಿದ್ದೀನಿ ಹೊರತು ನಾನು ಯಾವ ಮಗುವನ್ನು ಸಹ ನೀನು ಫೇಲ್ ಆಗ್ತೀಯಾ, ನಿನ್ನ ಜೀವನದ ಉದ್ಧಾರ ಆಗಲ್ಲ, ನಿನಗೆ ಭವಿಷ್ಯ ಇಲ್ಲ ಅಂತ ಹೇಳಿಲ್ಲ. ಆ ರೀತಿ ಮಕ್ಕಳಲ್ಲಿ ನಾನು ಖಂಡಿತವಾಗ್ಲೂ ನಾನು ನಿಜವಾದ ದೇವರನ್ನ ಕಂಡಿದ್ದೀನಿ ಅಂದ್ರೆ ಮಕ್ಕಳಲ್ಲಿ ಅಂತ ಹೇಳ್ತಾ, ಇನ್ನು ಕೊನೆಯದಾಗಿ ಎಲ್ಲರೂ ನಿಜವಾಗ್ಲೂ ನಮ್ಮ ಗೆಳೆಯರನ್ನ ಮತ್ತೊಂದ್ಸಲಿ ಜ್ಞಾಪಿಸ್ತೀನಿ. ನಮ್ಮ ಮಯೂರ್ ಸರ್ ನನಗೆ ಸಾರಥಿ ಇದ್ದ ಹಾಗೆ. ನಾನು 3 ವರ್ಷ ಇಂತ ಈ ಶಾಲೆಗೆ ಬಂದಾಗ ನಮ್ಮ PO ಬೋರೇಗೌಡರು ಆ ಶಾಲೆಗೆ ಹೋಗ್ಬೇಡ ಕಣೆಯ, ಕುಗ್ರಾಮ ಶಾಲೆ ಅಂದರು. ಇಲ್ಲ ಸರ್, ನಾನು ಆ ಶಾಲೆಗೆ ಹೋಗ್ತೀನಿ ಅಂದೆ. ಯಾಕೆಂದ್ರೆ ಈ ಶಾಲೆಯಲ್ಲಿ ಇಬ್ರು ನನ್ನ ಒಳ್ಳೆ ಹಿತೈಷಿಗಳಿದ್ದು. ಗಂಗಾಧರ್ ಸರ್ ನಿಜವಾಗ್ಲು ನನ್ನ ಜೀವದ ಗೆಳೆಯ, ನಿಜವಾಗ್ಲು ನನ್ನ ಕೊನೆ 20 ವರ್ಷದ ಗೆಳೆಯ. ನಿಜವಾಗ್ಲು ನಾನು ಟೀ ಕುಡಿಬೇಕಾದ್ರೂ ನಾ ಗಂಗಾಧರ್ ಸರ್ ಬಿಟ್ಟು ನಾನು ಟೀ ಕುಡಿದಿದ್ದು ನಿನಗೆ ಮನಸ್ಸು ಬರ್ತಿರ್ಲಿಲ್ಲ, ತೃಪ್ತಿ ಆಗ್ತಿರ್ಲಿಲ್ಲ. ಫೋನ್ ಮಾಡಿ ಅವ್ರಿಗೆ ಸರ್ ನೀವು ಎಲ್ಲಿದ್ದೀರಾ? ನಮ್ಮ ಶಾಲೆಯಲ್ಲೇನೆ ಇದ್ದಂತಹ ಶಿಕ್ಷಕರು ಅವರು ನಮ್ಮ ಶಾಲೆಯಿಂದ ಬೇರೆ ಕಡೆ ಹೋದ್ಮೇಲೆ ನಮ್ಮಲ್ಲಿ ಒಂದ್ ಸ್ವಲ್ಪ ಹಿಂದಿ ಶಿಕ್ಷಕರ ಕೊರತೆ ಆಗಿತ್ತು. ಆಗ BO ಅವ್ರನ್ನ ಕೇಳ್ಕೊಂಡಾಗ ಮೊದಲು ಇಲ್ಲ ಆಗೋದಿಲ್ಲ ಅಂತ ಸುಮ್ಮನಿದ್ರು. ಮತ್ತೆ ಸರ್ನೇ ಒಂದ್ಸರಿ ಕೇಳಿದಾಗ ಓಡಾಡೋದಕ್ಕೆ ಸಮಸ್ಯೆ ಆದ್ರೂ ಪರವಾಗಿಲ್ಲ ಮೇಡಮ್, ಬಂದು ಹೋಗ್ತೀನಿ, ಆಯ್ತು, ಆ ಮಕ್ಕಳು ನಮ್ಮ ಮಕ್ಳೇ ಅಲ್ಲವಾ ಅಂತ ಹೇಳ್ಬಿಟ್ಟು ವಾರಕ್ಕೊಂದ್ಸರಿ ತಪ್ಪದೆ ಪಾಪ ಬಂದು ನಮ್ಮ ಮಕ್ಕಳಿಗೂ ವಿದ್ಯಾದಾನವನ್ನ ಮಾಡಿದ್ದಾರೆ. ಪ್ರತಿಯೊಂದು ವಿಚಾರದಲ್ಲೂ ಯಾವುದೇ ಆಗ್ಲಿ, ಈಗ ಸರ್ ಹೇಳಿದ್ರಾಗ್ಲೇ ಆಡುಮುಟ್ಟದ ಸೊಪ್ಪಿಲ್ಲ ಅಂತ, ಹಾಗೆ ಎಲ್ಲಾ ಕಾರ್ಯಗಳಲ್ಲೂ ಎಲ್ಲಾ ವಿಚಾರಗಳಲ್ಲೂ ಅವ್ರ ಹತ್ರ ಏನಾದ್ರೂ ವಿಷಯಗಳು ಪ್ರಸ್ತಾಪ ಆದಾಗ ಖಂಡಿತ ಅದಕ್ಕೆ ಅವರಿಗೆ ಕೈಲಾದಷ್ಟು ಯಾವ್ದಾದ್ರೂ ಒಂದು ಸೊಲ್ಯೂಷನ್ ಅನ್ನ ಹುಡುಕೊಡ್ತಾರೆ. ಹಾಗೇನೆ ದೊಡ್ಡ ಮನ್ಸು ಮಾಡಿ ನಮ್ಮ ಶಾಲೆಗೆ ಬಂದು ನಮ್ಮ ಮಕ್ಕಳು ಅವ್ರ ಮಕ್ಕಳು ಎಲ್ಲಾ ಒಂದೇ ಅಂತ ಅಂದ್ಬಿಟ್ಟು ಪಾಠ ಮಾಡಿದ್ದಾರೆ. ಪಾಠ ಮಾಡೋದು ನಮ್ಮೆಲ್ಲ ಶಿಕ್ಷಕರ ಒಂದು ಸಹಜ ಗುಣ, ಸಹಜ ಪ್ರವೃತ್ತಿ, ನಮ್ಮ ಕಾರ್ಯ ಅದು. ಅದರ ಜೊತೆ ಖುಷಿಯಾಗಿ ಮಾಡೋದಿದೆಯಲ್ಲ, ಅಧಿಕಾರಿಗಳು ಹೇಳೋ ಅಂತದ್ದು ಬೇರೆ ವಿಚಾರ, ಇದು ನನ್ನ ಕೆಲ್ಸನೇ ಅಂತ ಅಂದ್ಬಿಟ್ಟು ಖುಷಿಯಾಗಿ ಪ್ರತಿಯೊಂದು ವಿಚಾರದಲ್ಲೂ ಖುಷಿಯಾಗಿ ಮಾಡೋದಿದೆಯಲ್ಲ, ಅದು ಬಹಳ ಎಲ್ಲರಿಗೂ ಇಷ್ಟ ಆಗ್ತಕ್ಕಂತಹ ಗುಣ. ಹಾಗಾಗಿ ನನ್ನ ಹತ್ರ ತುಂಬಾ ಮೊದಲಿಂದನೂ ವೃತ್ತಿಯಿಂದ ಶಿಕ್ಷಕರಾದರೂ ಕೂಡ ಒಂದು ರೀತಿ ಆಡುಮಟ್ಟದ ಸೊಪ್ಪಿಲ್ಲ ಅಂತ ನಾವು ಈ ಜಾನುಡಿಯನ್ನ ಆಡುನುಡಿಯನ್ನ ಕೇಳಿದ್ದೀವಿ. ಹಂಗೆ ಇವರು ಕೈ ಹಾಕದೇ ಇರ್ತಕ್ಕಂಥ ಕ್ಷೇತ್ರನೇ ಇಲ್ಲ. ಇವರು ಯಾವುದ್ರೊಳಗೂ ಸಂಪೂರ್ಣವಾಗಿಲ್ಲ, ಆದ್ರೂ ಎಲ್ಲದರೊಳಗೂ ಇದೆ. ಅವರು ಪತ್ರಕರ್ತರೇ ಅಲ್ಲ, ಆದ್ರೆ ತಾಲೂಕಿನಲ್ಲಿ ಅವರು ಪತ್ರಕರ್ತರು ಅಂತ ಪರಿಚಯ. ಹಾಗಾಗಿ ಸಾಹಿತ್ಯ ಕ್ಷೇತ್ರದಲ್ಲೂ ಸುಭಾಷಿತಗಳನ್ನೆಲ್ಲ ಸೇರಿಸಿಕೊಂಡು ಒಂದು ಸಂಕಲನ ಕೃತಿಯನ್ನ ಅಣಿಗೊಳಿಸಿಕೊಂಡಿರ್ತಕ್ಕಂತಹದ್ದು, ಅನೇಕ ಸಾಹಿತ್ಯ ಚಟುವಟಿಕೆಗಳನ್ನ ಸಂಘಟನೆ ಮಾಡಿರ್ತಕ್ಕಂಥ ಒಬ್ಬ ಧೀಮಂತ ವ್ಯಕ್ತಿ. ಅದರ ಜೊತೆಗೆ ನಮ್ಮ ಕುಣಿಗಲ್ ತಾಲೂಕಿನ ಒಬ್ಬ ಧೀಮಂತ ರಾಜಕಾರಣಿಯಾಗಿರ್ತಕ್ಕಂಥ ಮುತ್ತ ಹನುಮೇಗೌಡರ ಆಪ್ತ ಸಹಾಯಕರಾಗಿ ಆ ಸಿಕ್ಕಂತ ಅವಕಾಶವನ್ನ ಸದ್ಬಳಕೆ ಮಾಡಿಕೊಂಡು ಕುಣಿಗಲ್ ತಾಲೂಕಿನ
ಜನರ ನಾಡಿ ಮಿಡಿತವನ್ನ ಅರಿತು ಅದನ್ನ ಅವತ್ತಿನ ಶಾಸಕರ ಕೈಯಿಂದ ಬಗೆಹರಿಸುವಂತ ಸಮಸ್ಯೆಗಳನ್ನ ಬಗೆಹರಿಸುವಂತ ಕೆಲಸವನ್ನು ಕೂಡ ಮಾಡುವಂತಹ ವ್ಯಕ್ತಿ. ಇನ್ನ ಕುಣಿಗಲ್ ತಾಲೂಕಿನ ಹಲವಾರು ಶಾಲೆಗಳಲ್ಲಿ ಹಿಂದಿ ಶಿಕ್ಷಕರಾಗಿ ಮತ್ತೆ 1 ವರ್ಷ 2-3 ಶಾಲೆಗಳನ್ನ ನಿಯೋಜನೆಗೊಂಡು ಆ ಎಲ್ಲ ಮಕ್ಕಳನ್ನು ಕೂಡ ಈಗ ನಾವು ಒಂದು ಶಾಲೆಯಲ್ಲಿ ಪಾಠ ಮಾಡೋದೇ ಕಷ್ಟ, 2 ಶಾಲೆ ಆದ್ರೆ ಹೆಂಗೆ ಅಂತ ಯೋಚನೆ ಮಾಡೋ ಸಂದರ್ಭದಲ್ಲಿ 1 ವರ್ಷದಲ್ಲಿ 3 ಶಾಲೆಗಳಲ್ಲಿ ಇವರು ಹಿಂದಿ ಶಿಕ್ಷಕರಾಗಿ ಕೆಲಸವನ್ನ ನಿರ್ವಹಿಸಿ ಆ ಪ್ರತಿ ಗ್ರಾಮದ ಆ ಶಾಲೆಯ ಮಕ್ಕಳಷ್ಟೇ ಅಲ್ಲ, ಪೋಷಕರಿಂದ ಮತ್ತೆ ಶಿಕ್ಷಕರಿಂದಲೂ ಕೂಡ ತನ್ನ ಸಹೋದ್ಯೋಗಿಗಳಿಂದಲೂ ಕೂಡ ಮೆಚ್ಚುಗೆಯನ್ನ ಪಡ್ಕೊಂಡಿರ್ತಕ್ಕಂತಹ ವ್ಯಕ್ತಿ. ಇನ್ನು ಸಾಹಿತ್ಯ ಪರಿಷತ್ತಿನ ವಿಚಾರ ಸುಮಾರು 20 ಗಳಿಂದಲೂ ಕೂಡ ನಿರಂತರವಾಗಿ ನಮ್ಮ ಕುಣಿಗಲ್ ತಾಲೂಕು ಘಟಕದ